ಇದು ಬರೀ ಒಂದು ಅಂಶ ಮಾತ್ರ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾವಾಗ ಇದು ಡಿಕ್ಲೇರ್ ಆಯಿತು 2004-2005 ಇಂದ ಇಲ್ಲಿವರೆಗೂ ಸಾಕಷ್ಟು ಸಮಸ್ಯೆಗಳನ್ನ ಇನ್ನೂ ಅವರಿಗೆ ಬಗೆಹರಿಸಲಿಕ್ಕೆ ಆಗಿಲ್ಲ. ಇಲ್ಲ ಸಭಾಧ್ಯಕ್ಷ, ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಗಮನ ಸೆಳೆಯಬೇಕು ಬರ್ದು ಈಗ ಯಾರ ಪ್ರಶ್ನೆ ಉತ್ತರ ಕೊಡಿ. ಬಾಕಿ ಸದಸ್ಯರುಗಳ ಜೊತೆ ನಾನು ಧ್ವನಿಗೂಡಿಸ್ತಾ ಯಾವ ಪ್ರಶ್ನೆ ಕೇಳಿದ್ದಾರೆ, ನೀವೇನ್ ಸಮಸ್ಯೆ ಹೇಳ್ತೀರಿ? ಇಶ್ಯೂ ಇದೆ. ಇನ್ನೂ ಸುಮಾರು ಜನಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇದನ್ನ ವಾಲಂಟರಿ ಆಗಿ ಅವರಿಗೆ ಅವರು ಇಲ್ಲಿ ಕಾಡಿನ ಅಂಚಿನಿಂದ ಹೊರಗಡೆ ಬರ್ಲಿಕ್ಕೆ ಆಪ್ಷನ್ ಆದ್ರೂ ಇದೆ. ಬಟ್ ಬಾಕಿ ಜನ ಸುಮಾರು ಜನ ಇನ್ನೂ ಪಾರ್ಕ್ ಒಳಗಡೆನೆ ಇದ್ದಾರೆ. ಅದು ಇನ್ನೂ ದೊಡ್ಡ ಸಮಸ್ಯೆ ಇದೆ. ಅದ್ರ ಬಗ್ಗೆ ಇಲಾಖೆ ಗಮನನೇ ಹರಿಸಿಲ್ಲ. ಆಯ್ತು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಎಲ್ಲಾ ಉತ್ತರಗಳು ಮಾನ್ಯ ಸಚಿವರೇ ಒಂದು ನಿಮಿಷ, ಪರಿವಾರಗಳು ಇದೆ ಅಲ್ಲಿ. ಮಾನ್ಯ ಸಚಿವರೇ ಒಂದೇ ಸೆಕೆಂಡ್ ಟೈಮ್ ಕೊಡಿ, ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು ಅರ್ಗಾಗ್ದಾನೆ ಅಂತ ವಿಚಾರ ಪ್ರಸ್ತಾಪ ಮಾಡಿದ್ರು. ನಮ್ದೇ ರಾಜ್ಯದ 1300 ಕೋಟಿ ರೂಪಾಯಿ ಕಾಂಪದಲ್ಲಿ ಇದೆ. ನಾವು ಕಟ್ಟರೆ ದುಡ್ಡನ್ನು ಕೊಟ್ಟರೆ ಸಾಕು. ಅವರು ಇವತ್ತು ಅಂತ ಕಾರ್ಡ್ ನೀವು ಬೆಳೆಸಕ್ಕಾಗಲ್ಲ. ಎಷ್ಟು ಕೋಟಿ ಖರ್ಚು ಮಾಡಿದ್ರು. ಇವತ್ತು ಗಿಡ ನೆಡಕ್ಕೆ ಅದಕ್ಕೆಲ್ಲ ಆ ರೀತಿ ಕಾರ್ಡ್ ನೀವೆಲ್ಲ ಬೆಳೆಸಕ್ ಸಾಧ್ಯ ಇಲ್ಲ. ಇವತ್ತು ನೂರಾರು ವರ್ಷಗಳಿಂದ ಬದುಕು ಕಟ್ಟಿದ್ರೆ ಬಿಟ್ಟು ಬರ್ತಾರೆ. ಹಾಗಾಗಿ ಅವರಿಗೆ ನ್ಯಾಯ ಕೊಡಬೇಕು. 1:4 ಮಾಡಿಕೊಟ್ರೆ ಅವ್ರ ಬದುಕನ್ನು ಕಟ್ಕೊಟ್ಟಾಗುತ್ತೆ. ದುಡ್ಡು ನಮ್ದೇ ಇದೆ, ಸರ್ಕಾರ. ಸನ್ಮಾನ್ಯ ಸಭಾಪತಿಗಳೇ, ಕುದುರೆಮುಖ ಪುನರ್ವಸತಿಗಾಗಿ ಈಗಾಗಲೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ. 300 ಪರಿವಾರಕ್ಕೆ ಕೊಡಲಿಕ್ಕೆ 300 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಇನ್ನೂ 700 ಪರಿವಾರಕ್ಕೆ ಕೊಡಬೇಕು ಅಂದರೆ ಮತ್ತೆ ಇನ್ನೂ ಜಾಸ್ತಿನೇ ಆಗ್ತದೆ, 800 ಕೋಟಿ ಆಗುತ್ತೆ. ಹೀಗಾಗಿ ಈಗೇನು ಮಾರುಕಟ್ಟೆ ಬೆಲೆ ಇದೆ, ಮಾರುಕಟ್ಟೆ ಬೆಲೆ ಮೇಲೆ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಯಾಕೆಂದರೆ ಇನ್ನೂ ಬೇರೆ ಬೇರೆ ನಮ್ಮಲ್ಲಿ ವನ್ಯಜೀವಿ ಧಾಮಗಳಲ್ಲಿ ಇವತ್ತು ನಾನು ಕೇಂದ್ರ ಸಚಿವರಿಗೂ ಮನವಿ ಮಾಡಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೇನೆ. 22 ಕೋಟಿ ರೂಪಾಯಿಗೆ ಒಂದು ಎನ್ಕ್ಲೋಜರ್ ಏನಿದ್ದಾರೆ, ಮೊನ್ನೆ ಆನೆ ತುಳಿತದಿಂದ ಒಳಗಡೆ ಇದ್ದಂಥವ್ರೆ 2 ಮೃತಪಟ್ಟಿದ್ದಾರೆ. ಅವರು 22 ಕೋಟಿ ರೂಪಾಯಿ ಕೊಟ್ಟರೆ ಅವರು ಹೊರಗಡೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. 22 ಕೋಟಿ ಕೊಡಬೇಕು ಅನ್ನೋಂಥದ್ದು ನಡೀತಾ ಇದೆ. ಬಾಕಿದ 300 ಕೋಟಿ ರೂಪಾಯಿ ನಮ್ಮ ಕ್ಯಾಂಪದಲ್ಲಿ 1400 ಕೋಟಿ ಇದೆ. ಅದು ಹೋಗಿ ಮನದಟ್ಟು ಮಾಡಿಕೊಟ್ಟು ನಮಗೆ ಒಂದು 500 ಕೋಟಿ ಕೇಳಿದ್ದೇವೆ. ಕೊಟ್ಟರೆ ಇವರಿಗೆ ಪುನರ್ವಸತಿ ಮಾಡಲಿಕ್ಕೆ ತಕ್ಷಣವೇ ಅವರಿಗೆ ಪರಿಹಾರ ಕೊಟ್ಟು ಮಾಡುವಂತ ರೀತಿಯಲ್ಲಿ ಎಲ್ಲಾ ರೀತಿಯ ತಯಾರಿ ಮಾಡ್ತಾ ಇದ್ದಾರೆ. ಅಭಯ್ ಪಾಟೀಲ್, ದಯವಿಟ್ಟು ಗಮನ ಸೀಮಿತವಾಗಿ ಚರ್ಚೆ ಮಾಡಬೇಡಿ.